ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಕುಂಭರಾಶಿ ಕುಂಭಲಗ್ನ ಮಾರ್ಚ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿಯ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂಥ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ಬರುವಂತಹ ಮಾರ್ಚ್ ತಿಂಗಳು ಕುಂಭರಾಶಿಯವರಿಗೆ ಮಿಶ್ರ ಫಲವನ್ನು ನೀವು ನಿರೀಕ್ಷೆ ಮಾಡಬಹುದು. 4 ಗ್ರಹಗಳ ಸಂಯೋಗ ನಿಮಗೆ ನಿಮ್ಮ ಕುಟುಂಬ ಸ್ಥಾನ ಧನಸ್ಥಾನದಿಂದ ಸಂಚಾರ ಆಗ್ತಿದೆ. ಶುಕ್ರ, ರಾಹು, ಬುಧ ಮತ್ತು ರವಿ 2 ವಾರಗಳ ಕಾಲದ ನಂತರ ಸಂಯೋಗ. ಹಾಗಾಗಿ ನಿಮ್ಮ ಇಷ್ಟಾರ್ಥಗಳಾಗಿರ್ಬೋದು, ಹಣಕಾಸಿನ ವಿಚಾರದಲ್ಲಿ ಸುಮಾರಷ್ಟು ಬದಲಾವಣೆಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು ಬರುವಂಥ ತಿಂಗಳಲ್ಲಿ. ಜೊತೆಗೆ ನಿಮ್ಮ ರಾಶಿ ಲಗ್ನದಿಂದನೇ ಶನಿ ಮತ್ತು ರವಿ ಮೊದಲೇ 2 ವಾರಗಳ ಕಾಲದಲ್ಲಿ ಸಂಯೋಗ ಇದೆ. ಇದರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಸುಮಾರಷ್ಟು ಬದಲಾವಣೆಗಳನ್ನು ನೋಡುವಂಥ ಸಾಧ್ಯತೆಗಳಿದೆ. ಗುರು ಸುಖ ಸ್ಥಾನದಿಂದ ಸಂಚಾರ ಉತ್ತಮವಾದಂಥ ಫಲವನ್ನು ಕೊಡ್ತಿದ್ದಾನೆ. ಮಂಗಳ ಪಂಚಮ ಸ್ಥಾನದಲ್ಲಿ ನಿಮ್ಮ ಭಾವನೆಗಳಾಗಿರ್ಬೋದು, ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ಕೆಲವೊಂದು ಅಭಿವೃದ್ಧಿಯನ್ನು ಕೊಡುವಂಥ ಸಾಧ್ಯತೆ ಇದೆ. ಕೇತು ಅಷ್ಟಮದಲ್ಲಿ ಮಿಶ್ರ ಫಲವನ್ನು ಕೊಡ್ತಾನೆ. ನೋಡಿ, ನಿಮ್ಮ ಒಂದು ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ. ಈ ಬರುವಂತಹ ತಿಂಗಳಲ್ಲಿ ಸುಮಾರಷ್ಟು ಕನ್ಫ್ಯೂಷನನ್ನು ನೀವು ನೋಡುವಂತಹ ಸಾಧ್ಯತೆ ಇರುತ್ತೆ. ನಿರ್ಧಾರದಲ್ಲಿ ಕೆಲವೊಂದು ದ್ವಂದ್ವತೆ ಇರುತ್ತೆ, ಏರುಪೇರುಗಳನ್ನು ನೋಡುವಂಥ ಸಾಧ್ಯತೆ ಇರುತ್ತೆ. ನಿಮ್ಮ ವಾಣಿಯಲ್ಲಿ ಕೆಲವೊಂದು ಕಠೋರತೆಯೂ ಕೂಡ ಇರುತ್ತೆ. ಆದರೆ ದುಡ್ಡು ಕಾಸು ಮಾಡುವಂತಹ ಒಂದು ಹವ್ಯಾಸ ಆಗಿರ್ಬೋದು, ಆಸಕ್ತಿ ಆಗಿರ್ಬೋದು, ಮತ್ತು ಬೇರೆಯವರಿಂದ ಒಂದು ಒಳ್ಳೆಯ ರೀತಿಯ ವ್ಯವಹಾರವನ್ನು ಮಾಡಿಕೊಂಡು ನೀವು ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಮಾಡುವಂತಹ ಒಂದು ಮಾನಸಿಕ ಸ್ಥಿತಿ ಆಗಿರ್ಬೋದು, ಮತ್ತು ಹೊಸ ಜವಾಬ್ದಾರಿ ತಗೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡೋದಾಗಿರ್ಬೋದು, ಇವೆಲ್ಲವನ್ನೂ ಕೂಡ ಕುಂಭರಾಶಿ ಕುಂಭಲಗ್ನದವರು ನಿರೀಕ್ಷೆ ಮಾಡ್ಬೋದು. ಹಣಕಾಸಿನ ವಿಚಾರ ನೋಡಿ, ಈ ಬರುವಂತಹ ತಿಂಗಳು ಸುಮಾರಷ್ಟು ಏರುಪೇರುಗಳನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಯಾಕಂದರೆ 4 ಗ್ರಹಗಳು ನಿಮ್ಮ ಒಂದು ಹಣಕಾಸಿನ ಸ್ಥಾನದಿಂದ ಸಂಚಾರ ಆಗ್ತಿದೆ. ಸೊ ದುಡ್ಡು ಕಾಸಿನ ವಿಚಾರದಲ್ಲಿ ಶುಕ್ರ ಬಲಿಷ್ಠನಾಗಿರೋದ್ರಿಂದ ನಿಮಗೆ ಸಕಾಲಕ್ಕೆ ದುಡ್ಡಿನ ಅನುಕೂಲ, ವ್ಯಾಪಾರದಿಂದ ಆಗಿರ್ಬೋದು, ಕುಟುಂಬದಿಂದ ಆಗಿರ್ಬೋದು, ಭೂಮಿಯಿಂದ ಆಗಿರ್ಬೋದು, ನೀವು ಮಾಡುವಂಥ ವ್ಯವಹಾರದಿಂದ ಲಾಭವನ್ನು ನಿರೀಕ್ಷೆ ಮಾಡ್ಬೋದು. ಜೊತೆಗೆ ಬುಧ ಇರೋದ್ರಿಂದ ಆಕಸ್ಮಿಕ ಖರ್ಚುಗಳನ್ನು ಕೂಡ ಮಾಡಿಸ್ತಾನೆ. ಬೇರೆಯವರಿಗೆ ಬಂದಂಥ ದುಡ್ಡನ್ನು ಸಂಗ್ರಹಣೆ ಮಾಡೋದರಲ್ಲಿ ಕೆಲವೊಂದು ಏರುಪೇರುಗಳನ್ನು ನೋಡುವಂಥ ಸಾಧ್ಯತೆ ಇರುತ್ತೆ. ಅನಾವಶ್ಯಕವಾಗಿ ದುಡ್ಡಿನ ಒಂದು ಸಾಲ ಮಾಡುವಂತಹ ಮಾನಸಿಕ ಸ್ಥಿತಿ ಇರುತ್ತೆ. ಇರೋ ದುಡ್ಡನ್ನು ಇದ್ದರೂ ಕೂಡ ಬೇರೆಯವರಿಗೆ ಅವರಿಗೆ ಕೊಡುವಂತಹ ಮಾನಸಿಕ ಸ್ಥಿತಿ ಇರೋದಿಲ್ಲ. ಹಾಗಾಗಿ ಸಾಲ ಅನಾವಶ್ಯಕವಾಗಿ ತಗೋಬೇಡಿ, ಇಲ್ಲಾಂದರೆ ಅದರಿಂದ ಹೊರ ಬೀಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ನಿಮಗೆ ಬಂದಂತಹ ದುಡ್ಡು ಸ್ವಲ್ಪ ಮಟ್ಟಿಗೆ ಸೋರಿಕೆ ಆಗುವಂಥದ್ದು, ವಿನಾಕಾರಣ ಅನಾವಶ್ಯಕವಾಗಿ ಖರ್ಚುಗಳನ್ನು ನೋಡುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ದುಡ್ಡಿನ ಮೇಲೆ ಕೆಲವೊಂದು ಹತೋಟಿ ಬರುವಂತಹ ತಿಂಗಳಲ್ಲಿ ಇಟ್ಕೋಬೇಕು. ಅದರ ಜೊತೆಗೆ ನಿಮ್ಮ ಪ್ಲ್ಯಾನಿಂಗ್ ಆಗಿರ್ಬೋದು, ನೀವು ಅಂದುಕೊಂಡಂತೆ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ನೋಡಬೇಕಾಗತ್ತೆ. ಆದರೆ ಅದಕ್ಕೆ ನೀವು ಧೈರ್ಯ ಸಾಹಸವಾಗಿ ಕಾರ್ಯವನ್ನು ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ನ ಕೊರತೆ ಕೂಡ ಕಾಣುವಂಥ ಸಾಧ್ಯತೆ ಇರುತ್ತೆ. ಯಾರಾದರೂ ಸಹಕಾರ ಸಪೋರ್ಟಿಂದ ನೀವು ಆ ಕಾರ್ಯಗಳನ್ನು ಸಂಪೂರ್ಣವಾಗಿ ಗೊಳಿಸುವಂಥ ಅವಕಾಶ ಯೋಗಗಳು ಕೂಡ ಇದೆ. ನಿಮ್ಮ ಸುಖ ಸೌಕರ್ಯಗಳಲ್ಲಿ ಬರುವಂತಹ ತಿಂಗಳಲ್ಲಿ ಕೆಲವೊಂದು ವೃದ್ಧಿಯನ್ನು ನೋಡುವಂತಹ ಸಾಧ್ಯತೆ ಇದೆ. ಈ ಬರುವಂತಹ ತಿಂಗಳಲ್ಲಿ ಭೂಮಿ ಸಂಬಂಧಪಟ್ಟಂಥ ವಿಚಾರ ಆಗಿರ್ಬೋದು, ವಾಹನಗಳ ವಿಚಾರದಾಗಿರ್ಬೋದು, ಸ್ತ್ರೀಯರು ತಮಗೆ ಬೇಕಾದಂತಹ ಜ್ಯುವೆಲ್ಲರಿ ಆಗಿರ್ಬೋದು, ಇವೆಲ್ಲವನ್ನು ತಗೊಳ್ಳುವಂತಹ ಸಾಧ್ಯತೆ ಇದೆ. ಹಣಕಾಸಿನ ಒಂದು ಲೋನ್ ಕೂಡ ಆಗಬಹುದು. ಆದರೆ ಕೆಲವೊಂದು ಗಮನ ಇರಬೇಕು. ನಿಮ್ಮ ಒಂದು ದುಡ್ಡು ಕಾಸಾಗಿರ್ಬೋದು, ಕೆಲವೊಂದು ಸಾಲಕ್ಕೆ ಕೂಡ ಕೆಲವೊಂದು ಮಾರಬೇಕಾದಂಥ ಪರಿಸ್ಥಿತಿ ಕೂಡ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಖರ್ಚು ವೆಚ್ಚಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು. ವಿನಾಕಾರಣ ಯಾವುದೇ ರೀತಿಯ ಒಂದು ಹೂಡಿಕೆ ಆಗಿರ್ಬೋದು, ಪರ್ಚೇಸ್ ಆಗಿರ್ಬೋದು, ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂಗೆ ಮಾಡಿ. ಇಲ್ಲಾಂದರೆ ಸಾಲದ ಹೊರೆ ಬೀಳುವಂತಹ ಸಾಧ್ಯತೆಗಳು ಕೂಡ ಇದೆ. ಮಕ್ಕಳ ವಿಚಾರದಲ್ಲಿ ಕೆಲವೊಂದು ಉತ್ತಮವಾದಂಥ ಅನುಕೂಲವನ್ನು ನೋಡುವಂಥ ಸಾಧ್ಯತೆ ಇರುತ್ತೆ. ಅವರು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಉತ್ತಮವಾದಂತಹ ಪ್ರದರ್ಶನ ಮಾಡಿ ಸ್ವಲ್ಪ ಮಟ್ಟಿಗೆ ಖುಷಿ ಕೊಡುವಂತಹ ವಾತಾವರಣ ನಿಮ್ಮ ಕುಟುಂಬದಲ್ಲಿ ನೋಡುವಂಥ ಸಾಧ್ಯತೆ ಇದೆ. ಶನಿ ಮತ್ತು ರವಿ ನಿಮ್ಮ ವೈಯಕ್ತಿಕವಾದಂತಹ ಸಾಮರ್ಥ್ಯದಲ್ಲಿ ಸುಮಾರಷ್ಟು ಬದಲಾವಣೆಗಳನ್ನು ನೋಡುವಂತಹ ಸಾಧ್ಯತೆ ಇದೆ. ಈ ಬರುವಂತಹ ತಿಂಗಳಲ್ಲೂ ಕೂಡ ನಿಮ್ಮ ಒಂದು ಹೆಚ್ಚಿನ ಜವಾಬ್ದಾರಿ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ನೀವು ಮಾಡುವಂತಹ ಜಾಬಲ್ಲಾಗಿರ್ಬೋದು, ಇವೆಲ್ಲವನ್ನು ನೋಡ್ಬೋದು. ಜೊತೆಗೆ ಎದುರಿನ ವ್ಯಕ್ತಿಯ ಒತ್ತಡ ಏನಿತ್ತು ಇಷ್ಟು ದಿವಸ, ನಿಮಗೆ ಅದರಿಂದ ಸ್ವಲ್ಪ ಮಟ್ಟಿಗೆ ನಿರಾಳರಾಗುವಂತಹ ಸಾಧ್ಯತೆ ಇರುತ್ತೆ. ನಿಮ್ಮ ಮಾತಿಗೆ ಎದುರಿನ ವ್ಯಕ್ತಿ ಸ್ವಲ್ಪ ಬೆಲೆ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ ಬರುವಂತಹ ತಿಂಗಳಲ್ಲಿ. ಆದರೆ ಬುಧ ನೀಚನಾಗಿರೋದ್ರಿಂದ ಯಾವುದೇ ರೀತಿಯ ಕಮಿಟ್ಮೆಂಟ್ ಆಗಿರ್ಬೋದು, ಮಾತಾಗಿರ್ಬೋದು, ಅದರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಇರುಸು ಮುರುಸುಗಳು ಮಾಡುವಂಥದ್ದಾಗಿರ್ಬೋದು, ಇಲ್ಲಾಂದರೆ ನೀವು ಅಂದುಕೊಂಡಂತಹದಾಗಿರ್ಬೋದು, ಕೊಟ್ಟ ಮಾತು ಉಳಿಸ್ಕೊಳ್ಳೋದ್ರಲ್ಲಿ ಹೆಚ್ಚಿನ ಶ್ರಮ ಪ್ರಯತ್ನ ಪಡಬೇಕಾಗತ್ತೆ. ಅದರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಆ ವಿಚಾರದಲ್ಲಿ ಸ್ವಲ್ಪ ಗಮನ ಕೊಡಬೇಕು. ಕೇತು ಅಷ್ಟಮದಿಂದ ಸಂಚಾರ ಆಗ್ತಿರೋದ್ರಿಂದ ಎಂಥ ಸಮಸ್ಯೆಗಳು ಬಂದರೂ ಕೂಡ ಅದರಿಂದ ನೀವು ಮುಕ್ತರಾಗುವಂತಹ ಚಾಣಾಕ್ಷತನ, ಸಾಮರ್ಥ್ಯ, ಆ ಥರದ ಯೋಚನೆಗಳು ನಿಮ್ಮಲ್ಲಿ ಸದಾಕಾಲ ಇರುತ್ತೆ ಬರುವಂಥ ತಿಂಗಳು. ಹಾಗಾಗಿ ಎಂಥದೇ ಸಮಸ್ಯೆ ಬಂದರೂ ಕೂಡ ಅದನ್ನು ಧೈರ್ಯದಿಂದ ಎದುರಿಸುವಂತಹ ಸಾಮರ್ಥ್ಯ ಮತ್ತು ಅದನ್ನು ಬಗೆಹರಿಸುವಂತಹ ಯೋಗ್ಯತೆ ಕುಂಭರಾಶಿ ಕುಂಭಲಗ್ನದವ್ರಿಗಿರುತ್ತೆ. ಕೆಲಸ ಕಾರ್ಯಗಳು ವ್ಯಾಪಾರ ಯಾರು ಇಂಡಿಪೆಂಡೆಂಟಾಗಿ ಮಾಡ್ತಿರ್ತಾರೋ ಅಂಥವ್ರಿಗೆ
ಅಷ್ಟೊಂದು ಉತ್ತಮವಾದದ್ದಿಲ್ಲ, ಸಾಧಾರಣ ಮಟ್ಟದ ಒಂದು ಅನುಕೂಲಗಳನ್ನು ನಿರೀಕ್ಷೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಆದರೆ ಮಿತ್ರರ ಜೊತೆಗೆ ಕೆಲವೊಂದು ವಾದ ವಿವಾದಗಳು ಕೂಡ ನಡೆಯುವಂತಹ ಸಾಧ್ಯತೆಗಳಿದೆ. ಡಿಸ್ಪ್ಯೂಟಿಂದ ನೀವು ಸ್ವಲ್ಪ ಮಟ್ಟಿಗೆ ಆದಷ್ಟು ದೂರ ಇರಬೇಕು. ಮಂಗಳ ಪಂಚಮದಲ್ಲಿದ್ದಾಗ ನಿಮ್ಮ ಸಾಮರ್ಥ್ಯದಿಂದ ಶತ್ರುಗಳ ಮೇಲೆ ಜಯ ಮಾಡೋದಾಗಿರ್ಬೋದು, ಇಲ್ಲ ಯಾವುದಾದ್ರೂ ಲೀಗಲ್ಲು ಡಿಸ್ಪ್ಯೂಟ್ಸ್ ಬಂದರೆ ಅದನ್ನು ನಿಮ್ಮ ಒಂದು ಸ್ಕಿಲ್ ಮುಖಾಂತರ ಬಗೆಹರಿಸುವಂಥದ್ದಾಗಿರ್ಬೋದು. ಯಾವುದೇ ರೀತಿಯ ಪೈಪೋಟಿ ಕಾಂಪಿಟೇಷನ್ಗೆ ಬೀಳದೇ ನಿಮ್ಮ ತರ್ಕ ಯೋಚನೆಯಿಂದ ಅದನ್ನು ಬಗೆಹರಿಸಬೇಕು. ಇಲ್ಲಾಂದರೆ ಅಂಥ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಹಿನ್ನಡೆ ಆಗುವಂಥದ್ದಿರುತ್ತೆ. ಗೆಲುವು ಸ್ವಲ್ಪ ವಿಳಂಬದಿಂದ ಕೈ ಸೇರುತ್ತೆ. ಹಾಗಾಗಿ ನೀವೇ ಅದರಿಂದ ನೀವು ಯಾವುದಾದ್ರೂ ಪೈಪೋಟಿ ಕಾಂಪಿಟೇಷನ್ನಲ್ಲಿ ಇನ್ವಾಲ್ವ್ ಆದರೆ ನಿಮ್ಮ ತಲೆದಂಡನೆ ಬೀಳುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಂಥ ವಾದ ವಿವಾದಗಳಿಂದ ಸ್ವಲ್ಪ ದೂರ ಇದ್ದಷ್ಟು ಉತ್ತಮ. ಜೊತೆಗೆ ನೀವು ಮಾಡಿದಂತಹ ಕೆಲಸ ಕಾರ್ಯಗಳಲ್ಲಿ ಬರುವಂತಹ ತಿಂಗಳು ಸ್ವಲ್ಪ ಅಧಿಕ ಶ್ರಮವನ್ನು ನೀವು ನಿರೀಕ್ಷೆ ಮಾಡ್ಬೋದು. ಏನು ಪರಿಹಾರವನ್ನು ಮಾಡಬೇಕು? ಬರುವಂಥ ತಿಂಗಳಲ್ಲಿ ಗುರುವಿಗೆ ಪರಿಹಾರವನ್ನು ಮಾಡ್ಕೊಳ್ಳಿ. ಗುರು ನಿಮಗೆ ಸುಖ ಸ್ಥಾನದಿಂದ ಸಂಚಾರ, ಅದರ ಜೊತೆಗೆ ಗುರುವಿನ ಮನೆಯಲ್ಲೇ 4 ಗ್ರಹಗಳ ಸಂಯೋಗ ಇದೆ. ಸೊ ಹಾಗಾಗಿ ಸೋಮವಾರ ಮತ್ತು ಗುರುವಾರ ಈಶ್ವರನಿಗೆ ಜಲಾಭಿಷೇಕವನ್ನು ಮಾಡಿಸೋದು, ಮತ್ತು ಗುರುವಾರ ದಿವಸ ಹಳದಿ ವಸ್ತ್ರದ ದಾನವನ್ನು ಮಾಡಿ ಕಡಲೆಕಾಳು ಸಮೇತ. ಸೊ ಇದರಿಂದ ನಿಮಗೆ ಗುರುವಿನಿಂದ ಆಗುವಂಥ ಅನಾನುಕೂಲತೆಗಳು ಕೂಡ ಕಡಿಮೆ ಆಗುತ್ತೆ. ಜೊತೆಗೆ ರಾಹುವಿನ ಪರಿಹಾರವನ್ನು ಮಾಡ್ಕೊಳ್ಳಿ. ಪ್ರತಿ ಶುಕ್ರವಾರ ನೀವು ದುರ್ಗಾದೇವಿಯ ಉಪಾಸನೆಯನ್ನು ಮಾಡೋದ್ರಿಂದ ತುಂಬ ಉತ್ತಮವಾದಂಥ ಅನುಕೂಲ, ಮತ್ತು ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳೆಲ್ಲ ಹತೋಟಿಯಲ್ಲಿರುತ್ತೆ. ಆರೋಗ್ಯದಲ್ಲೂ ಕೂಡ ನಿಮಗೆ ಉತ್ತಮವಾದಂತಹ ಒಂದು ಬೆಳವಣಿಗೆಯನ್ನು ನೋಡ್ಬೋದು. ಜೊತೆಗೆ ಬರುವಂತಹ ತಿಂಗಳಲ್ಲಿ ಬುಧನ ರತ್ನವನ್ನು ಧಾರಣೆ ಮಾಡಿ ಪಚ್ಚೆ. ಸೊ ಇದರಿಂದ ನಿಮ್ಮ ಲಕ್ ಫ್ಯಾಕ್ಟರ್ ಕೂಡ ಚೆನ್ನಾಗಿರುತ್ತೆ. ಯಾವುದೇ ರೀತಿಯ ಏರುಪೇರುಗಳಿಂದ ನೀವು ಅದನ್ನು ಗೆಲ್ಲುವಂತಹ ಒಂದು ಅವಕಾಶ, ಅನುಕೂಲ ಮತ್ತು ಮಾನಸಿಕ ಸ್ಥಿತಿ ನಿಮಗೆ ಈ ಬರುವಂಥ ತಿಂಗಳಲ್ಲಿ ಒದಗಿ ಬರುತ್ತೆ. ಸೊ ಹೇಳಿದಂತಹ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.